ಖ್ಯಾತ ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ನಿಧನರಾಗಿದ್ದಾರೆ. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಜಾಕಿರ್ ಹುಸೇನ್. ಹೃದಯ ಸಂಬಂಧಿ ಕಾಯಿಲೆಯಿಂದ ಹುಸೇನ್ ನಿಧನರಾಗಿದ್ದಾರೆ. 1988ರಲ್ಲಿ ಪದ್ಮಶ್ರೀ, 2002ರಲ್ಲಿ ಪದ್ಮಭೂಷಣ, 2023ರಲ್ಲಿ ಪದ್ಮವಿಭೂಷಣ ಗೌರವಕ್ಕೆ ಭಾಜನರಾಗಿದ್ರು ಹುಸೇನ್. 5 ಗ್ರಾಮಿ ಅವಾರ್ಡ್ ಗಳಿಸಿದ್ರು ಜಾಕಿರ್. 7 ಬಾರಿ ಗ್ರಾಮಿ ಅವಾರ್ಡ್ಗೆ ನಾಮನಿರ್ದೇಶನ ಆಗಿತ್ತು. 1973ರಲ್ಲಿ ಮೊದಲ ಆಲ್ಬಮ್ ಬಿಡುಗಡೆಯನ್ನ ಮಾಡಿದ್ರು. ಪ್ರಸಿದ್ಧ ತಬಲಾ ವಾದಕ ಅಲ್ಲಾ ರಖಾ ಪುತ್ರ ಜಾಕಿರ್ ಅವರು. ಮಾರ್ಚ್ 9, 1951ರಂದು ಜಾಕಿರ್ ಹುಸೇನ್ ಜನನ ಆಗತ್ತೆ. 6 ದಶಕಗಳ ಕಾಲ ತಬಲಾ ನುಡಿಸಿರುವಂಥ ಕೀರ್ತಿಗೆ ಕೂಡ ಪಾತ್ರರಾಗಿದ್ರು. ಪ್ರಮುಖ ವಿವಿಗಳ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ರು. ಅಂತಾರಾಷ್ಟ್ರೀಯ ಕಲಾವಿದರೊಂದಿಗೆ ತಬಲಾ ವಾದನ ಮಾಡ್ತಾ ಇದ್ರು. 1988ರಲ್ಲಿ ಪದ್ಮಶ್ರೀ, 2002ರಲ್ಲಿ ಪದ್ಮಭೂಷಣಕ್ಕೆ ಭಾಜನರಾಗಿದ್ರು. 2023ರಲ್ಲಿ ಜಾಕಿರ್ ಹುಸೇನ್ಗೆ ಪದ್ಮವಿಭೂಷಣ ಗೌರವ ಸಿಕ್ಕಿತ್ತು. 4 ಬಾರಿ ಗ್ರಾಮಿ ಪ್ರಶಸ್ತಿಗೆ ಭಾಜನರಾಗಿದ್ರು. ಆಂಟೋನಿಯಾ ಮೆನೆಕೋಲಾ ಜೊತೆ ಜಾಕಿರ್ ಮದುವೆ ಆಗಿತ್ತು. ಅನಿಸಾ ಖುರೇಶಿ, ಇಸಾಬೆಲ್ಲಾ ಖುರೇಶಿ ಇಬ್ಬರು ಪುತ್ರಿಯರು. ಇನ್ನು ಜಾಕಿರ್ ಹುಸೇನ್ರನ್ನ ವಿಶ್ವದ ಶ್ರೇಷ್ಠ ತಬಲಾ ವಾದಕರಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಹುಸೇನ್ ಮನೆತನದಲ್ಲಿ ಸಂಗೀತವು ಕೇವಲ ಒಂದು ಕಲಾ ಪ್ರಕಾರವಾಗಿರಲಿಲ್ಲ, ಅದು ಅವರು ಉಸಿರಾಡುತ್ತಿದ್ದಂಥ ಗಾಳಿಯಾಗಿತ್ತು. ವಿಶ್ವವಿಖ್ಯಾತ ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ಇಹಲೋಕ ತ್ಯಜಿಸಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಹುಸೇನ್ ಚಿಕಿತ್ಸೆಗೆ ಅಂತ ಒಳಗಾಗಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಜಾಕಿರ್ ಹುಸೇನ್ ಅವರಿಗೆ 73 ವಯಸ್ಸಾಗಿತ್ತು. ಇಂಡಿಯೋಫಟಿಕ್ ಪಲ್ಮನರಿ ಫೈಬ್ರೋಸಿಸ್ನಿಂದ ನಿಧನರಾಗಿದ್ದಾರೆ ಅಂತ ಕುಟುಂಬಸ್ಥರು ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಹುಸೇನ್ ಅವರ ಸಾಧನೆಗಳು ಅಪಾರ ರೀತಿಯಾದಂಥ ಸಾಧನೆಗಳನ್ನು ಮಾಡಿದ್ರು. ತಬಲಾ ವಾದಕ, ಸಂಯೋಜಕ, ಸಾರ್ವಕಾಲಿಕ ಶ್ರೇಷ್ಠ ತಬಲಾ ವಾದಕ ಅಂತ ಕರೆಸಿಕೊಂಡಿದ್ರು. ಜಾಕಿರ್ ಅಂದರೆ ತಬಲಾ ಅಂದರೆ ಜಾಕಿರ್ ಅನ್ನುವಷ್ಟರ ಮಟ್ಟಿಗೂ ಕೂಡ ಹೆಸರನ್ನು ಮಾಡಿದ್ರು. ಆದರೆ ಸಂಗೀತಗಾರ ಜಾಕಿರ್ ಹುಸೇನ್ ಇನ್ನೂ ನೆನಪು ಮಾತ್ರ. ಚಿಕ್ಕ ವಯಸ್ಸಿನಿಂದಲೂ ಜಾಕಿರ್ ತಬಲಾ ಬಡಿತಗಳ ಸಂಕೀರ್ಣದ ಜಗತ್ತಿನಲ್ಲಿ ಮುಳುಗಿದ್ರು. ತನ್ನ ತಂದೆ ಸಂಗೀತ ಬೋಧಕರಾಗಿದ್ದಂಥ ಹಿನ್ನೆಲೆಯಲ್ಲಿ ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಸಂಗೀತದ ಬಗ್ಗೆ, ತಬಲದ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಆಸಕ್ತಿ ಕೂಡ ಇತ್ತು. ಜಾಕಿರ್ ಹುಸೇನ್ ಅವರು ತಮ್ಮ 7ನೇ ವಯಸ್ಸಿನಲ್ಲೇ ಸಂಗೀತ ಕಚೇರಿಗಳಲ್ಲಿ ತಬಲಾ ನುಡಿಸೋಕೆ ಪ್ರಾರಂಭಿಸಿದರು. ತಮ್ಮ ಕೌಶಲ್ಯ ಮತ್ತು ನಾವೀನ್ಯತೆಯಿಂದ ಅಭೂತಪೂರ್ವವಾದಂಥ ಜಾಗತಿಕ ಮನ್ನಣೆಗೂ ಕೂಡ ಪಾತ್ರರಾಗಿದ್ದರು. ಪ್ರತಿಷ್ಠಿತ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಹ್ಯುಮ್ಯಾನಿಟೀಸ್ ಕೌನ್ಸಿಲ್ನಿಂದ ಜಾಕಿರ್ ಹುಸೇನ್ರನ್ನ ಓಲ್ಡ್ ಡೊಮಿನಿಯನ್ ಫೆಲೋ ಅಂತ ಗುರುತಿಸಲಾಗಿತ್ತು. ಸಂಗೀತ ವಿಭಾಗದಲ್ಲಿ ಪೂರ್ಣ ಪ್ರಾಧ್ಯಾಪಕರಾಗಿ 2005ರಲ್ಲಿ ಕೆಲಸ ಮಾಡಿದರು. ಇದಾದ ಮೇಲೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೂಡ ಕೆಲಸವನ್ನು ಮಾಡಿದರು. ಇನ್ನು ಜಾಕಿರ್ ಹುಸೇನ್ ಅವರು ಸಂಗೀತಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಪರಿಗಣಿಸಿ 2022ರಲ್ಲಿ ಮೇನಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ಅವಾರ್ಡನ್ನು ಕೂಡ ಕೊಡಲಾಗಿತ್ತು.